ನನ್ನ ಹೆಸರು ಎಂ ಗೌರಮ್ಮ ಅಂತ ಹೇಳ್ಬಿಟ್ಟು ನನ್ನ ನಗರ್ CAD NEST ಬ್ರಾಂಚಲ್ಲಿ ಕಲಿಕೆಗೋಸ್ಕರ ನಾನು ಬಂದಿದ್ದೀನಿ. ನಾವಿರೋದು ಇಲ್ಲೇ ಕಾವಲ್ ಬೇಸ್ನಲ್ಲಿ. ನಾನು ಓದಿರೋದು ಬರೀ SLC, ಯಾವಾಗ 40 years ಬ್ಯಾಕ್ ಕನ್ನಡ ಮೀಡಿಯಮ್ಮು. ನನಗೆ ಥಾಟ್ ಬಂತು ನಾನು ಕಲಿಬೇಕು ಅಂದರೆ. ಅಟ್ಲೀಸ್ಟ್ ಮೊಬೈಲಲ್ಲಿ ಬಂದಿರೋದನ್ನು ನನ್ನ ಮೊಮ್ಮಗಳೆಲ್ಲ ಬೈತಾಳೆ, ನಿಂಗೆ ಅದನ್ನು ಓದೋದಕ್ಕೂ ಬರೋದಿಲ್ಲ, ಆಪ್ರೇಟ್ ಮಾಡೋದಕ್ಕೂ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಈಗ ಎಲ್ಲ ಕೈಲೂ ಸಾಮಾನ್ಯವಾಗಿ ಮೊಬೈಲ್ ಇದ್ದೇ ಇರುತ್ತೆ, ಅದನ್ನು ಆಪ್ರೇಟ್ ಮಾಡೋ ಕೆಪಾಸಿಟಿ ಆದರೆ ನನಗೆ ಬೇಕು. ನನ್ನ ಕಂಪ್ಯೂಟರ್ ನೋಡ್ತಾ ಇದ್ದೆ, ಮುಟ್ಟಕ್ಕೆ ಭಯ ಆಗ್ತಿತ್ತು. ಆಮೇಲೆ ಇಲ್ಲಿ ಬಂದು ನೋಡೋಣ ಅಂತ ಹೇಳ್ಬಿಟ್ಟು ಕೇಳಿದೆ, ಹೇಗೆ ಏನು, ನನಗೆ ಇಂಗ್ಲೀಷ್ ಅಷ್ಟೊಂದು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಮ್ಯಾಮ್ ಹೇಳಿದ್ರು, ನೀವು ಬಂದು ಕೂತ್ಕೊಳ್ಳಿ, ನೋಡಿ 2 ದಿವಸ ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಏನು ಅನ್ಸುತ್ತೆ ಆಮೇಲೆ ಬೇಕಿದ್ರೆ ಅಡ್ಮಿಷನ್ ಆಗಿ ಅಂತ ಧೈರ್ಯ ಕೊಟ್ಟರು ನನಗೆ. ನನಗೇನು ಇಂಗ್ಲೀಷ್ ಗೊತ್ತಿಲ್ಲ ಮೇಡಮ್ ಅಂದರೆ, ನೀವು ಬಂದು ನೋಡಿಮ್ಮ, ನಾವು ಕೂತ್ಕೊಳ್ಳಿ ಸಿಸ್ಟಮ್ ಮುಂದೆ ಅಂತ ಹೇಳಿದ್ರು. ಅವಾಗ ಓಕೆ ಅಂತ ಹೇಳ್ಬಿಟ್ಟು ನಾನು ಬಂದು 2.5 ತಿಂಗಳು ಅಂತ ಹೇಳಿದ್ರು ಅವರು. ಸರಿ ಓಕೆ ಅಂತ ಹೇಳ್ಬಿಟ್ಟು ನಾನು ಬಂದೆ. ಸಿಸ್ಟಮ್ ಮುಂದೆ ಕೂತ್ಕೊಂಡು ನನಗೆ ಫಸ್ಟ್ ನರ್ವಸ್ ಆಗ್ತಿತ್ತು. ಪದೇ ಅವ್ರನ್ನ ಪ್ರತಿಯೊಂದು ನಾನು ಕೇಳ್ತಾ ಇದ್ದೆ. ಅವ್ರು ಏನು ಬೇಜಾರು ಮಾಡ್ಕೊಂಡಿದ್ದು ನನಗೆ ಹೇಳ್ತಾಯಿದ್ರು. ನನ್ನ ಟ್ರೈನರ್ ಬಂದು ಹರ್ಷಿಯಾ ಮ್ಯಾಮ್ ಅಂತ ಹೇಳ್ಬಿಟ್ಟು, ನನ್ನ ಕೊಲೀಗ್ಸ್ ಸ್ಟೂಡೆಂಟ್ಸ್ ಎಲ್ಲನೂ ನನಗೆ ತುಂಬ ಕೋಆಪ್ರೇಟ್ ಮಾಡಿ, ಆಂಟಿ ಏನು ಬೇಕಿದ್ರು ಕೇಳಿ, ನಾಚಿಕೆ ಪಡ್ಕೋಬೇಡಿ ಅಂತ ಹೇಳಿದ್ರು. ಯಾಕಂದರೆ ನನಗೆ ಇವಾಗ 59 years ಏಜಲ್ಲಿ ನಾನು ಕಲಿಬೇಕಾ ಅಂತ ನನ್ನ ಮನಸ್ಸಲ್ಲಿ ಒಂದು ಗಿಲಿಟ್ ಇತ್ತು. ಆ ಗಿಲ್ಟಿ ಫಾರ್ಮ್ ಮೇಲೆ ನಾನು ಹೊಟ್ಟೋಯ್ತು. ಇಲ್ಲಿ ಬಂದಮೇಲೆ ನನಗೆ ಪದೇ ನಾನು ಕೇಳೋದು, ಎಷ್ಟು ಸಲ ಕೇಳಿದ್ರು ಬೇಜಾರು ಮಾಡ್ಕೊಂಡಿರೋ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾರೆ ನನಗೆ. 2.5 ತಿಂಗಳು ಕೋರ್ಸ್ನ 1.5 ತಿಂಗಳಲ್ಲೇ ನಾನು ಮುಗಿಸಿದ್ದೀನಿ. ಈಗ ನಾನು ಎಲ್ಲಿ ಬೇಕಾದರೂ ಕೂತ್ಕೊಂಡು ಸಿಸ್ಟಮ್ ಮುಂದೆ ಸರಾಗವಾಗಿ ಕನ್ನಡ ಇಂಗ್ಲೀಷ್ 2 ಟೈಪ್ ಮಾಡ್ತೀನಿ. ಬಟ್ ಎಲ್ಲ MS ವರ್ಲ್ಡ್ಗೆ ಅಡ್ಮಿಷನ್ ಆಗಿ ಪ್ರತಿಯೊಂದು ನಾನು ಕಲ್ತಿದ್ದೀನಿ. ಚೆನ್ನಾಗಿ ನಾನು ಇಂಟ್ರೆಸ್ಟಿಂದ ಕಲಿತೆ. ನನಗೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ದಯವಿಟ್ಟು ನಾನೇನೋ ಹೇಳೋದು ಅಂದರೆ ಲೇಡೀಸ್ಗೆಲ್ಲನೂ ಮನೆಯಲ್ಲಿ ಕೂತ್ಕೊಂಡು ಅಯ್ಯೋ ನಾವು ಹೋದರೆ ಏನು, ನಾವು ಮುಟ್ಟಿದ್ರೆ ಏನು, ಅಯ್ಯೋ ನಮಗೆ ಬರುತ್ತಾ ಬಿಡು ಅನ್ನೋ ಥರ ಲೇಜಿನೆಸ್ ಮಾಡಬೇಡಿ ದಯವಿಟ್ಟು. ಈಗಿನ ಕಾಲದಲ್ಲಿ ಎಲ್ಲನೂ ಕಲ್ತಿರಬೇಕು ಹೆಣ್ಮಕ್ಳು. ಏಜು ಅಂತೆಲ್ಲ ನೀವು ನೋಡಲೇಬೇಡಿ. ಸ್ವಲ್ಪ ಏಜ್ ಆದಮೇಲೆ ಮರುವಿರುತ್ತೆ, ಅದನ್ನು ನಾಚಿಕೆ ಪಟ್ಕೋಬೇಡಿ. ನನಗೂ ಮರುವಿದೆ, ನಾನು ಪದೇ ಕೇಳಿ ನಾನು ತಿಳ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳೋದು ಒಂದೇ ಒಂದು, ನಮ್ಮ ಕೈಯಲ್ಲಿರಬೇಕು, ನಮ್ಮ ಆಸೆಗಳು ನಾವು ಪೂರೈಸ್ಕೋಬೇಕು. ಹಂಗಾಗಿ ನಿಮ್ಗೇನಾದರೂ ಮನಸ್ಸಲ್ಲಿದ್ದರೆ ಕಂಪ್ಯೂಟರ್ ನೋಡಬೇಕು, ಮುಟ್ಟಬೇಕು, ನಾನು ಅದನ್ನು ಆಪ್ರೇಟ್ ಮಾಡಬೇಕು ಅನ್ನೋದು, ದಯವಿಟ್ಟು ಬಂದು ನಗರ್ ಬ್ರಾಂಚ್ CAD NESTಲ್ಲಿ ಅಡ್ಮಿಷನ್ ಆಗಿ ಚೆನ್ನಾಗಿ ಹೇಳ್ಕೊಡ್ತಾರೆ. ಆದಷ್ಟು ಬೇಗ ಅವ್ರು ಏನು ಪೀರಿಯಡ್ ಕೊಟ್ಟಿರ್ತಾರೆ ಅದಕ್ಕಿಂತ ಮುಂಚೆನೇ ಕಲಿಬೋದು ಅಂತ ಖಂಡಿತ ನಾನು ಭರವಸೆ ಕೊಡ್ತೀನಿ. ಥ್ಯಾಂಕ್ ಯು ಮ್ಯಾಮ್.